ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ನಟ ದೊಡ್ಡಣ್ಣ ಅವರಾಗಿರ್ಬೋದು, ಹಾಗೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಅಂಬರೀಷ್ ಅವರು ಮತ್ತೆ ಯಶ್ ಅವ್ರಿಗೂ ಕೊಟ್ಟಿದ್ದೀವಿ. ಹೀಗೆ ಹಲವಾರು ಈ ದೇಶದ VVIPಗಳಿಗೆ ಕೊಟ್ಟಿದ್ದು ನಮ್ಮ ಹೆಮ್ಮೆ, ಖುಷಿ ಮತ್ತು ಸಂತೋಷ ಆಗ್ತಾ ಇದೆ. ಇದು ನಮ್ಮ ಪೂರ್ವಜರಿಗೆ ಸಿಕ್ಕಂತ ಒಂದು ಗೌರವ ಅಂತ. ಎದುರಲ್ಲೇ ಮಾಡ್ತಿದ್ದಲ್ಲ ಸರ್, ಇದು ಬಳಸೋದು ಸಾಗವಾನಿ ಕಟ್ಟಿಗೆ, ಜೇಡಿ ಮಣ್ಣು, ಅರಗುರಾಳ, ಹೀಗೆ ವಿಶೇಷತೆಗಳಿಂದ ಮಾಡಿರ್ತೀವಿ ಇದರ ಮೇಲೆ ದಶಾವತಾರ, ಕೃಷ್ಣಾವತಾರ ಮತ್ತೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಆ ತೊಟ್ಟಿಲಿನ ಮೇಲೆ ಚಿತ್ರಿಸಿರ್ತೀವಿ. ಇದು ಈ ತೊಟ್ಟಿಲಿನ ವಿಶೇಷತೆ. ಈ ಚಿತ್ರಗಳನ್ನ ಯಾಕೆ ಚಿತ್ರಿಸ್ತೇವೆ ಅಂತಂದ್ರೆ ಮಗು ದೇವರ ಸಾನ್ನಿಧ್ಯದೊಳಗೆ ಆಡ್ಲಿ ಅನ್ನೋ ಒಂದು ವಿಶೇಷತೆ ಇರುತ್ತೆ. ಹಾ ಹೌದು, ಡಾಲಿ ದಂಜೆ ಕರ್ತಂತಿ. ಇದು ನಾರಾಯಣ್ ಕಲಾಲ್ ಅವರ ಮೂಲಕ ಈ ಹಿಂದೆ ಯಶ್ ಅವ್ರಿಗೆ ಆಗಿರ್ಬೋದು, ಅಂಬರೀಷ್ ಅವ್ರಿಗೆ ಆಗಿರ್ಬೋದು, ಇವಾಗ ಡಾಲಿ ಧನಂಜಯ ಅವರಿಗೆ ಇದೇ ನಾರಾಯಣ್ ಕಲಾಲ್ ಅವರ ಮೂಲಕನೇ ಹೋಗ್ತಾ ಇದೆ. ಇದು ಧಾರವಾಡ ಜಿಲ್ಲೆಯ ಕಲಘಟಗಿ ಅಂದ್ರೆ ತೊಟ್ಟಿಲ ನಾಡು. ಇಲ್ಲಿ 300-400 ವರ್ಷಗಳ ತೊಟ್ಟಿಲ ಮಾಡುವಂಥ ಇತಿಹಾಸ ಈ ಮನೆತನಕ್ಕೆ, ಸಾಹುಕಾರ ಮನೆತನಕ್ಕಿದೆ. ಈ ಸಾಹುಕಾರ ಮನೆತನ ಇದ್ದಿದ್ದು ಕಲಘಟಗಿಯ ಚಿತ್ರಗಾರ ಓಣಿಯಲ್ಲಿ. ಆ ಚಿತ್ರಗಾರ ಓಣಿ ಅಂತ ಯಾಕಿತ್ತು ಅಂತ ಶ್ರೀಧರ್ ಸಾಹುಕಾರನ ಕೇಳಿದೆ. ತೊಟ್ಲ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ಮೊದಲು ನಮ್ಮ ಮುತ್ತಾತ ಈ ತೊಟ್ಲುಗಳನ್ನ ಮಾಡಿಸೋಕ್ಕೆ, ಕಲರ್ ಮಾಡಿಸೋಕ್ಕೆ ಇಲ್ಲಿ ಒಂದು ಓಣಿನೇ ಇತ್ತು. ಅದನ್ನೆಲ್ಲ ಕೆಲಸನ ಮಾಡಿಸ್ತಿದ್ರು ಅಂತ ಹೇಳಿದರು. ಇದಕ್ಕೆ ಒಂದು ಇತಿಹಾಸ ಏನಂತಂದರೆ, ಸಾಗವಾನಿ ಕಟ್ಟಿಗೆಯಿಂದ ಈ ತೊಟ್ಟಲು ರೆಡಿ ಮಾಡ್ತಾರೆ. ಅದಕ್ಕೆ ಗಿಡಮೂಲಿಕೆಗಳಿಂದ ಬಣ್ಣ ತಯಾರು ಮಾಡಿ ಅರಗಿನಿಂದ ರೆಡಿ ಮಾಡಿಕೊಂಡು ಇದಕ್ಕೆ ಲೇಪನ ಮಾಡ್ತಾರೆ. ಈ ತೊಟ್ಟಿಲ ಮೇಲೆ ಮಹಾಭಾರತದ್ದು, ಕೃಷ್ಣನ ಬಾಲ್ಯ ಲೀಲೆಗಳು, ಆನಂತರ ರಾಮಾಯಣದ ಕಥೆಗಳು ಇನ್ನೆಲ್ಲ ಕೈ ಕುಸಿರಿಯಿಂದ ಇದನ್ನು ಮಾಡ್ತಾರೆ, ಅದನ್ನು ಬಿಡಿಸ್ತಾರೆ. ಇವು ನೋಡಿ ಮಗು ಅದರಂತೆ ಬೆಳೀಲಿ ಅಂತ ಅವರೊಂದು ಪ್ರತೀತಿ ಇದೆ ಅಂತ ಹೇಳಿದರು. ಇದನ್ನು ಈಗ
ಈಗಾಗಲೇ ಯಶ್ ಅವ್ರು ಕೊಟ್ಟಿದ್ದೀರಿ ಅಂತ ಹೇಳಿದ್ದೀವಿ. ಆದ ನಂತರ ಅಂಬರೀಷ್ ಅವರ ಮಗ ಅಭಿಷೇಕ್ ಅಣ್ಣ ಅವರ ಮಗನನ್ನು ಇದೇ ತೊಟ್ಟಿಲಲ್ಲಿ ನಾಮಕರಣ ಮಾಡಿದ್ದಾರೆ. ಮತ್ತು ಇದಕ್ಕೆ ನಮ್ಮ ದೇಶದ ಪ್ರಧಾನಿಯವರು ನರೇಂದ್ರ ಮೋದಿಯವರಿಗೆ ಒಂದು ಮಾಡೆಲ್ ತೊಟ್ಟಿಲಾಗಿ ಮೊನ್ನೆ ಸಂತೋಷ್ ಲಾಡ್ ಸರ್ ಕೊಟ್ಟಿದ್ದಾರೆ. ಅದಾದ ನಂತರ ಈ ಊರಿಗೆ ಹೆಬ್ಬಾಗಿಲು ಅಂತ ಕಲಘಟಗಿ ತೊಟ್ಟಿಲ ನಾಡು ಕಲಘಟಗಿಗೆ ಸ್ವಾಗತ ಅಂತ ನಮ್ಮ ಮಾನ್ಯ ಸಚಿವರು, ಧಾರವಾಡ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸರು ಇದಕ್ಕೆ ಒಂದು ಒಳ್ಳೆಯ ಬಿರುದನ್ನು ಕೊಟ್ಟಂಗಾಗಿದೆ. ಈಗ ಅವರಿಂದ ಇದು ತೊಟ್ಟಿಲ ನಾಡು ಅಂತ ಪ್ರಚಲಿತವಾಗಿದೆ. ಈಗ ಎಲ್ಲಿಗೆ ಕಳಿಸ್ತಾ ಇದ್ದಾರೆ ಸರ್? ಈಗ ನಮ್ಮ ಚಲನಚಿತ್ರ ನಟರಾದ ಡಾಲಿ ಧನಂಜಯ ಅವರ ಮಗುವಿಗೆ ಹೋಗ್ತಾ ಇದೆ.